ಹಿರಿಯರಾದಂಥ ದೇವೇಗೌಡರಿಗೆ ಹಾಂಟ್ ಮಾಡಿ ದುಃಖ. ನನ್ನ ಮಗ ಕೆಲವೇ ತಿಂಗಳಿನಲ್ಲಿ ಎಲ್ಲ ಬಿಟ್ಟು ಹೋಗ್ತಾರೆ ಅಂದರೆ ಏನು ಮಾಡೋಣ? ನಾನು ಈ ರಾಜ್ಯಕ್ಕಾಗಿ ನಾನು ಇಷ್ಟು ಮಾಡಿದ್ದೀನಿ, ನನ್ನ ಮಗನ ಮುಖ್ಯಮಂತ್ರಿ ಮಾಡೋಕ್ಕಾಗಲ್ಲ ಅಂದರೆ ನಾನು ಯಾಕೆ ಬದುಕಿರಲಿ? ಅಯ್ಯೋ ದೇವರೇ ನೀನು ಇದ್ದರೆ. ಮಗನನ್ನ ಮುಖ್ಯಮಂತ್ರಿ ಮಾಡಲಿಕ್ಕೆ ದೇವೇಗೌಡರು ಮೊರೆ ಇಟ್ಟಿರೋದು ಮಾತ್ರ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರು. ಮೋದಿ ಅವರ ಬಗ್ಗೆ ಅಪ್ರಿಸಿಯೇಷನ್, ಆರಾಧನಾ ಭಾವ ಅಂತಾರೆ, ಪೂಜಿಸುವ ಮನಸ್ಥಿತಿ. ಇದಕ್ಕಿಂತ ಮೋದಿಯನ್ನು ಪೂಜಿಸುವ ಮನಸ್ಥಿತಿ ದೇವೇಗೌಡರಿಗೆ ಬಂತು. ಮುಂದಿನ ಮುಖ್ಯಮಂತ್ರಿ ಕುಮಾರಣ್ಣ, ಅಲ್ಲಿ ಬಿಜೆಪಿ ಅವರು ಎದೆಯೊಳಗೆ ಬೆಂಕಿ ಬೀಳ್ತಾ ಇರುತ್ತೆ. ಬಿಜೆಪಿಯವರಿಗೆ ಅನ್ನಿಸಿದ್ದು ನಾವು ಒಬ್ಬರೇ ಇಲ್ಲಿ ಅಧಿಕಾರ ಹಿಡ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಂತ ಅಮಿತ್ ಶಾ ಅನಿಸಿದ್ದು. ಆ ಕೂಡಿಕೆ ಅನ್ನೋದು ಹುಟ್ಟುವುದು ಅನಿವಾರ್ಯತೆ ಇಲ್ಲ. ಲೇಡೀಸ್ ಆ್ಯಂಡ್ ಜೆಂಟ್ಲ್ಮ್ಯಾನ್, ಎಚ್ ಡಿ ದೇವೇಗೌಡರು ತಮ್ಮ ಕೊನೆಯ ಕಾಲಘಟ್ಟದಲ್ಲಿ ಮಗನನ್ನು ಮುಖ್ಯಮಂತ್ರಿ ಮಾಡಲೇಬೇಕು ಅಂತ ಹಠ ತೊಟ್ಟಿದ್ದಾರೆ. ದೇವೇಗೌಡರು ಹಠವಾದಿ, ಹಿಡಿದಿದ್ದನ್ನು ಸಾಧಿಸುವಂಥ ಛಲಗಾರ, ಎಲ್ಲ ಕರೆಕ್ಟ್. ಆದರೆ ಜನತಾದಳ ಕರ್ನಾಟಕದಲ್ಲಿ ಪ್ರಾದೇಶಿಕ ಪಕ್ಷ ಅಂತ, ಈ ಪ್ರಾದೇಶಿಕ ಪಕ್ಷ ಎಷ್ಟು ಸ್ಥಾನಗಳನ್ನು ಗೆಲ್ಬೋದು ಎಲ್ರಿಗೂ ಗೊತ್ತಿರುತ್ತೆ. ಆದರೆ ಮಗನನ್ನು ಮುಖ್ಯಮಂತ್ರಿ ಮಾಡಲಿಕ್ಕೆ ದೇವೇಗೌಡರು ಮೊರೆ ಇಟ್ಟಿರೋದು ಮಾತ್ರ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರ ಹತ್ರ. ಇದು ಹೇಗೆ ಸಾಧ್ಯ? ಕರ್ನಾಟಕದ ರಾಜಕೀಯ ಸ್ಥಿತಿಗತಿಗಳೇನು? ಜನತಾದಳ ಈಗ ಯಾವ ಹಂತದಲ್ಲಿದೆ? ಎಷ್ಟು ಸ್ಥಾನವನ್ನು ಗೆಲ್ಲಬಹುದು? ಜನತಾದಳಕ್ಕೆ ಪೂರಕವಾದ ಅಂಶಗಳೇನು? ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗ್ಬಿಡ್ತಾರಾ ದೇವೇಗೌಡರು ಒಪ್ಕೊಂಡ್ಬಿಟ್ರೆ, ಅಥವಾ ದೇವೇಗೌಡರು ಮನಸ್ಸು ಮಾಡಿದ್ರೆ ಆಗ್ಬಿಡುತ್ತಾ? ಈ ಎಲ್ಲ ವಿಷಯಗಳ ಬಗ್ಗೆ ಚರ್ಚೆನ ಮಾಡಲಿಕ್ಕೆ ಹಿರಿಯ ರಾಜಕೀಯ ವಿಶ್ಲೇಷಕರು ಮತ್ತು ಕರ್ನಾಟಕದ ಖ್ಯಾತ ಪತ್ರಕರ್ತರಾದಂಥ ಸನ್ಮಾನ್ಯ ಶ್ರೀ ಶಶಿಧರ್ ಭಟ್ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ, ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ತೆ. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಸರ್, ಈಗ ದೇವೇಗೌಡರೀಗ ಮೊನ್ನೆ ಕಹಳೆಯನ್ನು ಊದಿದ್ದಾರೆ ವಿಜಯಪುರದಲ್ಲಿ. ನಿನ್ನೆ ಕುಮಾರಸ್ವಾಮಿ ಅವ್ರನ್ನ ಚೀಫ್ ಮಿನಿಸ್ಟರ್ ಮಾಡ್ತೀನಿ, ನರೇಂದ್ರ ಮೋದಿ ಅಮಿತ್ ಶಾ ಅವ್ರಿಗೂ ಕೂಡ ಅದು ಇಷ್ಟ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಏನು ಹೇಳ್ತೀರಿ ಸರ್ ಇದ್ರ ಬಗ್ಗೆ? ಒಂದು, ಈ ಮೈತ್ರಿಯ ನಂತರ ಎರಡು ಪಕ್ಷಗಳ ಮೈತ್ರಿ, ಒಂದು ರಾಷ್ಟ್ರೀಯ ಪಕ್ಷ, ಇನ್ನೊಂದು ಪ್ರಾದೇಶಿಕ ಪಕ್ಷ ಅಂತ ಕ್ಲೇಮ್ ಮಾಡ್ತಾರೆ. ವಾಟ್ ಎವರ್ ಇಟ್ ಮೇ ಬಿ. ನೀವು ಆ ಬೆಳವಣಿಗೆಗಳನ್ನು 2-3 ಹಂತಗಳಲ್ಲಿ ಗಮನಿಸಬಹುದು. ಮೈತ್ರಿ ಆದ ತಕ್ಷಣ JDS ಯಾವ ರೀತಿ ಬಿಹೇವ್ ಮಾಡ್ತಾ ಇತ್ತು ಅಂದ್ರೆ, ಆಗ ಒಂದು ರೀತಿಯ ಅನಿವಾರ್ಯತೆ JDS ಗಿತ್ತು. ಕಾಂಗ್ರೆಸ್ ಜೊತೆ ಸಂಬಂಧ ಕೆಟ್ಟಿತ್ತು, ಕಾಂಗ್ರೆಸ್ ಜೊತೆ ಏನು ಎಕ್ಸ್ಪೆಕ್ಟೇಷನ್ ಇತ್ತು ಅದು ಆಗ್ತಾ ಇರಲಿಲ್ಲ. ಸೊ ತಕ್ಷಣ ದೇವೇಗೌಡರು ಮೋದಿ ಅವರ ಜೊತೆ ಆ ಸಂಬಂಧ ಮೊದಲಿಂದನೂ ಇತ್ತು. ಅವರಿಗೆ ಒಂದು ರೀತಿಯ ಮೋದಿ ಅವರ ಬಗ್ಗೆ ಅಪ್ರಿಸಿಯೇಷನ್, ಆರಾಧನಾ ಭಾವ ಅಂತಾರೆ, ನಮ್ಮ ಪೂಜಿಸುವ ಮನಸ್ಥಿತಿ. ಇದಕ್ಕಿಂತ ಮೋದಿಯನ್ನ ಪೂಜಿಸುವ ಮನಸ್ಥಿತಿ ದೇವೇಗೌಡರಿಗೆ ಬಂತು. ಇದು ಬಹಳ ಜನರಿಗೆ ಕುತೂಹಲಕರವಾಗಿತ್ತು. ಯಾಕಂದ್ರೆ ನಾನು ಮುಂದಿನ ಜನ್ಮ ಇದ್ರೆ ಮುಸ್ಲಿಂ ಮನೆಯಲ್ಲಿ ಹುಟ್ಟುತ್ತೀನಿ ಅಂತ ಹೇಳಿದಂಥ ಮಹಾನ್ ಸೆಕ್ಯುಲರ್ ನಾಯಕರು, ಕಾಂಗ್ರೆಸ್ ಮತ್ತು ಎಡಪಂಥೀಯರ ಬೆಂಬಲದೊಂದಿಗೆ ಈ ದೇಶದ ಪ್ರಧಾನಿ ಒಳ್ಳೆ ಕೆಲಸವನ್ನೇ ಮಾಡಿದ್ರು. ಹೌದು, ಮುಖ್ಯಮಂತ್ರಿ ಆದ ಅಲ್ಪ ಸಮಯದಲ್ಲೂ ಒಳ್ಳೆ ಕೆಲಸ ಮಾಡಿದ್ರು. ಆದರೆ ಸ್ಲೋಲಿ, ಸಾವಕಾಶವಾಗಿ ಅವರು ಬಿಜೆಪಿಯ ಜೊತೆ ಆ ಕಡೆ ಒಲವು ಬಂದು ಬೆಳೀತು. ಅದು ಯಾಕೆ ಅನ್ನೋದು ಕುತೂಹಲ. ಅಲ್ಲ ಸರ್, ಈಗ ಸಾವಕಾಶವಾಗಿ ಆಕಾಶವಾದಿತನ, ಅವಕಾಶವಾದಿತನ, ಈ ಥರ ವಿಚಾರಗಳು ಅಂತ ಬಂದಾಗ, ಈಗ ಒಂದು ರಾಜಕೀಯ ಪಕ್ಷಗಳಲ್ಲಿ ಮೈತ್ರಿ ಅನ್ನೋದು ಅನಿವಾರ್ಯತೆಗೆ ಹುಟ್ಟಿರೋ ಮೈತ್ರಿಗಳು ಎಷ್ಟು ದಿನ ಇರ್ತವೆ? ಯಾವುದಾದ್ರೂ ಒಂದು ತತ್ವ ಸಿದ್ಧಾಂತದ ಬದ್ಧತೆಯಿಂದ ಹುಟ್ಟಿರೋ ಮೈತ್ರಿಗಳಿಗೆ ಎಷ್ಟು ಭವಿಷ್ಯ ಇರುತ್ತೆ ಅನ್ನೋದನ್ನು ನೀವು ತುಂಬ ನೋಡಿದ್ದೀರಿ. ಆದರೆ ಕರ್ನಾಟಕದಲ್ಲಿ ಮೈತ್ರಿಗೆ ಭವಿಷ್ಯನೇ ಇಲ್ಲ, ಯಾವ ಮೈತ್ರಿಗಳು ಇಲ್ಲಿ ನಿಂತಿಲ್ಲ. ಹೀಗಿದ್ದಾಗ ದೇವೇಗೌಡರು ಪಾರ್ಲಿಮೆಂಟ್ ಚುನಾವಣೆಯಲ್ಲಿ 2 ಸೀಟು ಗೆದ್ದರು JDSನಿಂದ. ಗೆದ್ದ ಮೇಲೆ ಕೇಂದ್ರದಲ್ಲಿ ಮಂತ್ರಿ ಸ್ಥಾನನೂ ಕೊಟ್ಟರು ಇವರಿಗೆ. ಟಾಪ್ 6 ಅನ್ನೋ ಹಂತದಲ್ಲಿ ಇವ್ರಿಗೊಬ್ರಿಗೆ ಕೊಟ್ಟಿದ್ದಾರೆ ಕುಮಾರಸ್ವಾಮಿ ಅವರಿಗೆ. ಅದು ಸಮಾಧಾನ ಆಗ್ತಾ ಇಲ್ಲ. ಇಡೀ ರಾಜ್ಯದ ಮುಖ್ಯಮಂತ್ರಿ ಸ್ಥಾನ ಮಗನಿಗೆ ಬೇಕು ಅಂತಿದಾರಲ್ಲ, ಇದ್ರ ಬಗ್ಗೆ ಏನಂತ? ಒಂದು, ತಾವು ಸೈದ್ಧಾಂತಿಕ ರಾಜಕಾರಣದ ಬಗ್ಗೆ ಪ್ರಸ್ತಾಪ ಮಾಡಿದ್ವಿ. ಇದರಿಂದ ಯಾವುದೇ ಸಿದ್ಧಾಂತ ಇಲ್ಲ. ಇವರಿಬ್ಬರ ಈ ಸಂಬಂಧ ಮೈತ್ರಿ ಇದೆಯಲ್ಲ, ನೀವು ಉತ್ತರ ಕನ್ನಡದಿಂದ ಬಂದವರು, ನಿಮ್ಗೊಂದು ಹೇಳ್ತೇನೆ. ನಮ್ಮಲ್ಲಿ ಒಂದು ಕೂಡಿಕೆ ಅಂತಿದೆ. ಕೂಡಿಕೆ ಬಹಳ ಸಮಾಜದ ಕೆಳ ಸಮುದಾಯದ ಜನ ಈ ಕೂಡಿಕೆ ಅಂತ ಇಟ್ಕೋತಾರೆ. ಏನಂದ್ರೆ, ವಿದುರನು ಮತ್ತು ವಿಧುವೆಯ ನಡುವಿನ ಮದುವೆ ಅದು ಕೂಡಿಕೆ ಅನ್ನೋದು. ವಿದುರ ಹೆಂಡತಿ ಇರಲ್ಲ,
ವಿಧವೆ, ಹಾ. ಗಂಡ ಇಲ್ಲ ಅವರಿಗೆ, ಹಾ. ಬಟ್ ಬದುಕನ್ನು ನೋಡಿದ್ದಾರೆ, ಇಬ್ರು ಕೂಡ ದಾಂಪತ್ಯ ಬದುಕನ್ನು ನೋಡಿದ್ದಾರೆ. ಎಂಡಿಗೆ ಒಂದು ಹೊಂದಾಣಿಕೆ ಮಾಡಿ ಕೂಡಿಕೆ ಮಾಡ್ಕೋತಾರೆ. ಹ್ಮ್. ಆಯ್ತಾ? ಹ್ಮ್. ಆ ಕೂಡಿಕೆ ಅನ್ನೋದು ಹುಟ್ಟುವುದು ಅನಿವಾರ್ಯತೆಯಿಂದ, ಹ್ಮ್. ಇಬ್ಬರಿಗೆ ತಮಗೆ ಬೇಕು ಅನ್ನೋದು. ಹ್ಮ್. ಅಲ್ಲಿ ಪರಸ್ಪರ ಅವಲಂಬನೆ ಇದೆ, ಸೆಕ್ಸ್ ಇದೆ, ಎವ್ರಿಥಿಂಗ್ ಇಸ್ ದೇರ್. ಕೂಡಿಕೆ ಒಂದು ದಾಂಪತ್ಯ ಬದುಕಿನ 2ನೇ ಹಂತದಲ್ಲ 3ನೇ ಹಂತ. ಇದು ಬಿಜೆಪಿ ಎಷ್ಟನೇ ಅಂತ ಸರ್ ಇದು? ಇದು ಹೇಳ್ತೀನಿ, ಬಿಜೆಪಿ ಮತ್ತು JDS ನಡುವಿನ ಕೂಡಿಕೆ ಅಂತ. ಅಂದ್ರೆ ಕರ್ನಾಟಕದ ಮಟ್ಟಿಗೆ ಬಿಜೆಪಿಯವರಿಗೆ ಅನ್ನಿಸಿದ್ದು ನಾವು ಒಬ್ಬರೇ ಇಲ್ಲಿ ಅಧಿಕಾರ ಹಿಡ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಂತ ಅಮಿತ್ ಶಾಗೆ ಅನಿಸಿತ್ತು. ನಮಗೆ ಇನ್ನೊಬ್ಬರ ಬೆಂಬಲ ಬೇಕು, ಅಂದ್ರೆ ಅನಿವಾರ್ಯತೆ. ಅಲ್ಲ, ಎಲ್ಲ ಸಣ್ಣ ಸಣ್ಣ ಪಕ್ಷಗಳ ಮೊರೆ ಹೋಗಿದ್ದಂತೂ ನಿಜ ಎಸ್, ಅಮಿತ್ ಶಾ. ಯಾಕಂದ್ರೆ ಚುನಾವಣೆಯ ಒಂದು ನಿಮ್ಗೆ ಸರ್ವೆಗಳು ಕೂಡ ಹಂಗೆ ಬಂದಿದ್ವು, ಈ ಸರಿ ಬಿಜೆಪಿಗೆ ಕಷ್ಟ ಅನ್ನೋ ತರ. ಹಾಗಾಗಿ ಆ ಅನಿವಾರ್ಯತೆ ಇತ್ತು, ಇವರಿಗೂ ಕೂಡ ಅನಿವಾರ್ಯತೆ. ಈಗ JDS ಹೆಂಗಿತ್ತು ಅಂದ್ರೆ ಸರ್, 2023 19 ಸ್ಥಾನವನ್ನು ಮಾತ್ರ ಗಳಿಸ್ಲಿಕ್ಕೆ ಸಾಧ್ಯ ಆಯಿತು. ಕಾಂಗ್ರೆಸ್ ಪ್ರಚಂಡ ಬಹುಮತ ಗಳಿಸ್ತು. ಅದಾದ್ಮೇಲೆ ಒಂದು ಕಡೆ DK ಶಿವಕುಮಾರ್ ಉಪಮುಖ್ಯಮಂತ್ರಿ ಅನ್ನೋ ಥರದ್ದು, ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅನ್ನೋ ಥರ. ಕುಮಾರಸ್ವಾಮಿ ಅವ್ರಿಗೆ ಅದು ನೋಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಅವರಿಬ್ಬರು ರಾಜಕೀಯ ಕಡು ವೈರಿಗಳು ಯಾರಿದ್ದಾರೆ ಕುಮಾರಸ್ವಾಮಿ ಅವ್ರಿಗೆ ಅಂದ್ರೆ ಇವರಿಬ್ಬರೇ. ಅವರಿಗೆ ಪರ್ಯಾಯವಾಗಿ ನಾನೇನಾದ್ರೂ ಮಾಡ್ಬೇಕಲ್ಲ ಅನ್ನೋ ಥರದ್ದು ಒಂದಿತ್ತು. ಅದ್ರ ಜೊತೆಗೆ ಅಲ್ಲಿ ಸುಮಲತಾ ಗೆದ್ದಿದ್ರು, ಸುಮಲತಾ ಟಿಕೆಟ್ ಸಿಗಬಾರ್ದು ಮತ್ತೆ ಮಂಡ್ಯದಲ್ಲಿ, ಈ ತರ ಇತ್ತು. DK ಸುರೇಶ್ ಅವ್ರನ್ನ ಸೋಲಿಸ್ಬೇಕಿಲ್ಲಿ. ಎಸ್, ಇಷ್ಟೆಲ್ಲ ಲೆಕ್ಕಾಚಾರ ಇಟ್ಕೊಂಡು ಒಂದು ಕಲ್ಲು ಹೊಡಿತಾರೆ, ಅದೇ ಮೈತ್ರಿ. ಅದೇ ಅಂದರೆ ಇಬ್ಬರಿಗೂ ಒಂದು ಅನಿವಾರ್ಯತೆ ಸೃಷ್ಟಿಯಾಗಿತ್ತು. ಅದಕ್ಕೆ ನಾನು ಕೂಡಿಕೆ ಅನ್ನುವ ಹೆಸರನ್ನ ಕೊಟ್ಟೆ. ಅದು ಒಂದು ರೀತಿಯ ಸಾಂಪ್ರದಾಯಿಕ ದೃಷ್ಟಿಯ ದಾಂಪತ್ಯ ಕೂಡ ಅಲ್ಲ. ಹೌದು, ಸಪ್ತಪದಿ ತುಳಿದ ಸಂಬಂಧವೇ, ಅದನ್ನು ಹೇಳಕ್ಕಾಗಲ್ಲ. ಅಗ್ನಿ ಸುತ್ತ ಬಂದದ್ದೇ, ಅದನ್ನು ಹೇಳಕ್ ಸಾಧ್ಯ ಇಲ್ಲ. ಆದ್ರೆ ಇಬ್ಬರಿಗೂ ಅನಿವಾರ್ಯತೆ. ಬಿಜೆಪಿಗೂ ಕರ್ನಾಟಕದಲ್ಲಿ ಅಧಿಕಾರ ಗ್ರ್ಯಾಬ್ ಮಾಡಬೇಕು. JDSಗೆ ಯುಸಿ ತನ್ನ ನಾಯಕರ ಅಲ್ಲಲ್ಲ, ಅವ್ರ ವ್ಯಕ್ತಿತ್ವಕ್ಕಿಂತ ಕುಮಾರಸ್ವಾಮಿ 2 ಬಾರಿ ಮುಖ್ಯಮಂತ್ರಿ ಆದರೂ ಕೂಡ ಅವರು ಒಂದು ಟರ್ಮ್ ಸಿಕ್ಕೇ ಇಲ್ಲ, ತಿಂಗಳುಗಳು. ಅದು ಪಾಪ ಹಿರಿಯರಾದಂಥ ದೇವೇಗೌಡರಿಗೆ ಹಾಂಟ್ ಮಾಡ್ತಿತ್ತು. ದುಃಖ, ನನ್ನ ಮಗ ಕೆಲವೇ ತಿಂಗಳಿನಲ್ಲಿ ಎಲ್ಲ ಬಿಟ್ಟು ಹೋಗ್ತಾರೆ ಅಂದರೆ ಏನು ಮಾಡೋಣ, ನಾನು ಈ ರಾಜ್ಯಕ್ಕಾಗಿ ನಾನು ಇಷ್ಟು ಮಾಡಿದ್ದೀನಿ, ನನ್ನ ಮಗನ ಮುಖ್ಯಮಂತ್ರಿ ಮಾಡೋಕ್ಕಾಗಲ್ಲ ಅಂದರೆ ನಾನು ಯಾಕೆ ಬದುಕಿರಲಿ ಅನ್ನೋ ರೀತಿ ಒಂದು ಮನಸ್ಥಿತಿ ರೂಪಿಸ್ಕೊಂಡು ಅದಕ್ಕೆ ಎಮೋಷ್ನಲ್ ಆದ ಟರ್ನ್ಗಳನ್ನ ಕೊಟ್ಬಿಟ್ಟು ಅವರು BJP ಹತ್ರ ಹೋದರು. ಅವರು ಆಕರ್ಷಣೆಗೆ ಒಳಗಾಗಿದ್ದರು. ಒಂದು ಇಬ್ಬರ ನಡುವಿನ ಈ ಆಕರ್ಷಣೆ ಹೇಗಿತ್ತು ಅಂದರೆ, ಮೋದಿ ಕೂಡ ಅವರು ಅತ್ಯುತ್ತಮ ಕಲಾಕಾರರು, ದೇವೇಗೌಡರು ಅತ್ಯುತ್ತಮ ಕಲಾಕಾರರೇ, ಇಬ್ಬರಲ್ಲಿ ವ್ಯತ್ಯಾಸ ಇಲ್ಲ. ಸೊ ಯಾವ ರೀತಿ ಸ್ಟಾರ್ಟ್ ಆಯಿತು ಸಂಬಂಧ ಅಂದರೆ, ಸೊ ದೇವೇಗೌಡರನ್ನ ಭೇಟಿ ಮಾಡಬೇಕು ಅಂತ ಸಂದರ್ಭದಲ್ಲಿ ಮೋದಿಯವರು ಬರೋದು, ಇವ್ರು ನಿಂತ್ಕೊಂಡಿರೋದು ಮೋದಿಜಿ, ಸೊ ಇವ್ರು ಕೂತ್ಕೊಂಡಿರೋದು, ಹಿಂಗೆ ಮೇಲ್ಗಡೆ ನೋಡೋದು, ಒಂಥರ ಅದ್ಭುತವಾದ ಸೀನ್ಗಳು ಕಂಡ್ರಿ. ಆ ರಿಲೇಷನ್ ಡೆವಲಪ್ ಆದ್ದು. ಸೊ ಅದ್ರ ಗುರಿ ಏನಾಗಿತ್ತು ಅಂತಂದರೆ, ತನ್ನ ಮಗನನ್ನ ಮುಖ್ಯಮಂತ್ರಿ ಮಾಡಬೇಕು. ಅನ್ಯಾಯ ಆಗಿದೆ ಅವನಿಗೆ, ಮಗನಿಗೆ ಅನ್ಯಾಯ ಆಗೋದನ್ನು ಸರಿಪಡಿಸಿದ್ರೆ ಬೇರೆ ಅನ್ಯಾಯ ಸರಿಪಡಿಸಕ್ಕಾಗತ್ತಾ? ಮಗನಿಗೆ ಆದ ನ್ಯಾಯ ಸರಿಪಡಿಸ್ಬೇಕು ಅಂತೇಳಿ BJP ಜೊತೆ ಹೊಂದಾಣಿಕೆ. ಈಗ ಈ ನ್ಯಾಯ ಅನ್ಯಾಯ ಅನ್ನೋದ್ರ ಬಗ್ಗೆ ಮತ್ತೆ ನಿಮ್ಮ ಹತ್ರ ಬರ್ತೀನಿ. ಆದರೆ ಈಗ JDS ನಾವು ಮಾತನಾಡೋ ಪ್ರಕಾರ ಪ್ರಾದೇಶಿಕ ಪಕ್ಷ, ರಾಜ್ಯದ ಪಕ್ಷ. ಈಗ ಮೈತ್ರಿ ಆಗಬೇಕು, ಮೈತ್ರಿ ಸಫಲವಾಗಬೇಕು, ಮೈತ್ರಿಯಲ್ಲಿ ಗಟ್ಟಿತನ ತೋರ್ಬೇಕಂದ್ರೆ ಸರ್, ಇವರು ಯಾರ ಜೊತೆಗೆ ಇವರು ಒಳ್ಳೆ ಸಂಪರ್ಕವನ್ನು ಇಟ್ಕೋಬೇಕು? ರಾಜ್ಯದ ನಾಯಕರ ಜೊತೆಗೆ ಇಟ್ಕೋಬೇಕು, ಸ್ಥಳೀಯ ನಾಯಕರ ಜೊತೆ. ಸಾರ್ ಗಟ್ಟಿದ ಪ್ರಶ್ನೆ ಅಲ್ಲ. ಯಾವ ಮೈತ್ರಿಯನ್ನು ಕೂಡ ಅವ್ರು ಗಟ್ಟಿಯಾಗಿ ಇಟ್ಕೊಂಡೇ ಇಲ್ಲ. ಕಾಂಗ್ರೆಸ್ ಜೊತೆ ಒಂದ್ಸಲ ಮೈತ್ರಿ ಆದಾಗ ಅದು ಮೈತ್ರಿ ಆಗಿರ್ಲಿಲ್ಲ. ಸೊ BJP ಜೊತೆ ಮೊದಲು ಒಂದು ಮೈತ್ರಿ ಮಾಡ್ಕೊಂಡ್ರು ಮೈತ್ರಿ ಆಗಿರ್ಲಿಲ್ಲ. ಸೊ ಅಲ್ಲಿ ಕೊಟ್ಟ ಮಾತನ್ನ ತಪ್ಪಿದ ಪ್ರಶ್ನೆ ಬಂತು, ಹೌದು, ನಿರಾಕರಣೆಯ ಪ್ರಶ್ನೆ ಬಂತು, ಯಡಿಯೂರಪ್ಪನವರಿಗೆ ಅವ್ರಿಗೆ ಸಿಂಪತಿ ಬಂತು. ಅಂದ್ರೆ ಅವರು ಯಾವುದನ್ನು ಕೂಡ ನಾನು ಹೇಳಿದ ಹಾಗೆ ಸಾಂಪ್ರದಾಯಿಕ ಮದುವೆ ಅಂತ ನೋಡಿಲ್ಲ. ಆ ಸಂದರ್ಭದಲ್ಲಿ ಅದು ಅವರ ಎಲ್ಲ ಮೈತ್ರಿಗಳು ಸಾಂದರ್ಭಿಕ ಶಿಶು ಅಂತ ಅವರೇ ಹೇಳಿದ್ದಾರೆ. ಅದನ್ನ ಆ ಸಂದರ್ಭದಲ್ಲಿ ಹುಟ್ಟಿದಂಥದ್ದು, ಆ ಸಂದರ್ಭದ ಅನಿವಾರ್ಯತೆ. ಈಗ ಈ ಸಂದರ್ಭದ ಅನಿವಾರ್ಯತೆ ಏನು ಅವರಿಗೆ ಅಂದ್ರೆ, ಮುಖ್ಯಮಂತ್ರಿಯ ಸ್ಥಾನ ಕುಮಾರಸ್ವಾಮಿ. BJP ಬಹಳ ಸ್ಪಷ್ಟ, ಅವ್ರದ್ದು ವಿಲ್ ಪ್ಲೇ. ಮಹಾರಾಷ್ಟ್ರದಲ್ಲಿ ಮಾಡ್ಬಿಟ್ಟು ಯಾರ್ಯಾರನ್ನ ಮುಗಿಸಿದ್ರು ಅವರು ಬಿಗ್ ಪ್ಲೇಯರ್. ಅವ್ರು ನಗಬಲ್ರು, ಮಾಡಬಲ್ರು, ನಿಂತ್ಕೋಬಲ್ರು, ಅಯ್ಯೋ ಅನ್ಬಲ್ರು, ಎಲ್ಲಿಡ್ಬೇಕು ಅಲ್ಲಿ ಇಟ್ಕೊಡ್ಬೇಕು. ಹೌದು ಸರ್. ಈಗ ನನಗೆ ಇರೋ ಪ್ರಶ್ನೆ ಏನಂದ್ರೆ, ಮೊನ್ನೆ BJP ಕಾರ್ಯಕಾರಿಣಿ ಸಭೆ ನಡೀತು. ಆ ಸಭೆಯಲ್ಲಿ ಯಡಿಯೂರಪ್ಪನವರೇ ಮುಂದಿನ ನಾಯಕರು ಅನ್ನೋ ಥರ, ಅವ್ರ ನೇತೃತ್ವದಲ್ಲಿ ಅನ್ನೋ ಥರ ಒಂದು ಬಿಂಬಿತವಾಯ್ತದು. ಓಕೆ, ಇಲ್ಲಿ ಇವರು ಯಡಿಯೂರಪ್ಪನವ್ರ ಲೆಕ್ಕಕ್ಕೆ ಇಲ್ಲ ಅವರಿಗೆ. ಇವ್ರು ಏನು ಕೇಳಿದ್ರು ಮೋದಿ ಅಮಿತ್ ಶಾ ಅಂತಾರೆ. ಈಗ ಮೋದಿ ಅಮಿತ್ ಶಾ ಅವರು ನೀವು ಯಡಿಯೂರಪ್ಪನವ್ರ ಜೊತೆಗೆ ಮಾತಾಡ್ರಿ, ಅಲ್ಲೆಲ್ಲಿ ನೀವು ಸರಿಪಡಿಸ್ಕೊಳ್ಳಿ ಅಂತ ಹೇಳಲ್ವಾ ಸರ್ ಇವರಿಗೆ? ಹೇಳಲ್ಲ ಅನ್ಸುತ್ತೆ, ಹೇಳಲ್ಲ. ಅಂದ್ರೆ ಇವರು ಈ ರಾಜಕಾರಣದಲ್ಲಿ ಆ ರೀತಿ ಮುಕ್ತ ಮಾತುಕತೆಗಳು ನಡೆಯಲ್ಲ. ಅದೊಂಥರ ಚೆಸ್ ರೀತಿ ಅಂತ.
ಒಂದೊಂದು ಮೂವ್ ಮಾಡ್ತಾರೆ. ಹ್ಮ್ ಸೊ JDS ಮೂವ್ ಮಾಡಕ್ ಪ್ರಾರಂಭ ಮಾಡ್ತು. ಮೊದಲು ಕುಮಾರಣ್ಣನ ಪುತ್ರ ಹ್ಮ್ ಅವ್ರು ಹೇಳಿಕೆ ನೀಡಿದ್ದು, ಹ್ಮ್ ಮತ್ತೆ ಕುಮಾರಣ್ಣ ಮುಖ್ಯಮಂತ್ರಿ ಆಗ್ತಾರೆ. ಅದು ಸ್ಟಾರ್ಟಿಂಗ್. ಅದು ಹ್ಮ್ ಅದಾದ್ಮೇಲೆ ಡೆವಲಪ್ ಆಯ್ತು. ನಿನ್ನೆ ಏನು ಬಿಜಾಪುರದ ಫಂಕ್ಷನ್ ನಲ್ಲಿ ದೇವೇಗೌಡರ ಮಾತು ಬಹಳ ಕುತೂಹಲಕರವಾದ್ದು. ಹ್ಮ್ ಅವ್ರು ಎರಡು ಹೇಳ್ತಾರೆ. ಒಂದು, ಮತ್ತೆ ತಮಗೆ ರಾಜ್ಯಸಭೆ ಸದಸ್ಯರಾಗುವ ಆಸೆ ಅವ್ರಿಗಿನ್ನೂ ಇದೆ, ಇದೆ ಇದೆ ಆಯ್ತಾ, ಬಿಜೆಪಿ ಮಾಡುತ್ತೆ ಅಂತ ಬಿಜೆಪಿ ಅನ್ಕೊಂಡಿದ್ದಾರೆ. ಮಾಡುತ್ತೆ ಅಂತ ನಂಬ್ಕೊಂಡು. ಎರಡನೇದು, ತಮ್ಮ ಮಗನ ಮುಖ್ಯಮಂತ್ರಿ ಮಾಡ್ತಾರೆ. ಹ್ಮ್ ಇದನ್ನ ಅವರು ಹ್ಮ್ ಮೋದಿ ಅವರ ಮೇಲೆ ಒಂದು ಭಾರವನ್ನು ಹಾಕ್ತಿದ್ದಾರೆ. ಹ್ಮ್ ಇವಾಗ್ಲಿಂದಾನೆ. ಇವಾಗ್ಲಿಂದಾನೆ ಮೋದಿ ಮತ್ತು ಅಮಿತ್ ಶಾ ಅವರು ನಮ್ಮನ್ನು ಕೈ ಬಿಡಲ್ಲ ಅನ್ನುವ ಮೂಲಕ ಅವರು ಒಂದು ಸಂದೇಶವನ್ನು ಕೊಡ್ತಾರೆ. ಹ್ಮ್ ಅಂದ್ರೆ 28ರಲ್ಲಿ ನನ್ನ ಮಗನೇ ಮುಖ್ಯಮಂತ್ರಿ ಅಭ್ಯರ್ಥಿ ಅನ್ನೋದು ಹೇಳಿ, ಇಲ್ದಿದ್ರೆ ಐ ಶೋ ಮೈ ಆಪ್ಷನ್. ಹ್ಮ್ ಅದಕ್ಕೆ ಬಿಜಾಪುರಕ್ಕೆ ಹೋಗಿದ್ದೀನಿ, ಹ್ಮ್ ನಾಳೆ ಬೆಳಗಾವ್ ಹೋಗ್ತೀನಿ, ಹ್ಮ್ ನಾಡ್ದು ಗುಲ್ಬರ್ಗ ಹೋಗ್ತೀನಿ. ಅದೆಲ್ಲ ನನ್ನ ಕ್ಯಾಂಡಿಡೇಟ್ ರೆಡಿ ಮಾಡ್ತೀನಿ, ಹೊಡಿತೀನಿ ನಿಮ್ಗೆ. ಓಕೆ ಓಕೆ. ಈಗ 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 ಹೇಳಿ ಸರ್, ಈಗ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಆಗ್ಬೇಕಂದ್ರೆ JDS ನ ಈಗಿರುವ ಪರಿಸ್ಥಿತಿಯಲ್ಲಿ ಇವ್ರು ಎಷ್ಟು ಸ್ಥಾನಗಳಲ್ಲಿ ಸ್ಪರ್ಧಿಸಬಹುದು, ಎಷ್ಟು ಸ್ಥಾನಗಳನ್ನು ಗೆಲ್ಬಹುದು? ಒಂದು ಬಿಜೆಪಿ ಮತ್ತು JDS ಮೈತ್ರಿಯಲ್ಲಿ ಹ್ಮ್ JDS ಈಗ 70ರಿಂದ 80 ಅಂತ ಕೇಳ್ತಾ ಇದೆ. ಹ್ಮ್ ಅದು 50ರವರೆಗೆ ಬಂದರೂ ನಿಂತ್ಕೋಬಹುದು. ಅಂದ್ರೆ ಸ್ಥಾನ ಸ್ಪರ್ಧಿಸೋದು ಹ್ಮ್ 50ರಲ್ಲಿ ಸ್ಪರ್ಧಿಸಿ ಹ್ಮ್. ಹಳೆ ಮೈಸೂರು ಪ್ರದೇಶ ಅವ್ರ ಸ್ಟ್ರೆಂತ್ ಇರೋದಿದೆಯಲ್ಲ, ಅದು ನೀವು 20-25 ಶಕ್ತಿ ಇದೆ ಅವರಿಗೆ. ಇನ್ನು ನೀವು ಕಲ್ಯಾಣ ಕರ್ನಾಟಕದ ಕಡೆ ಒಂದು ಕೆಲವು ಕಾನ್ಸ್ಟಿಟ್ಯೂನ್ಸೀಸ್ ಒಂದ್ 2-3 2-3 ಇದೆ. ಸೊ 30-35 ಬಂದ್ಬಿಟ್ರೆ 30-35 ಬರುತ್ತೆ. ಬಂದ್ಬಿಟ್ಟು ಈಗ 30-35 ಗೆದ್ದಿರೋ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳಿ 80 ಸ್ಥಾನಗಳನ್ನ ಯಡಿಯೂರಪ್ಪನವರು ಓಡಾಡಿ ಗೆಲ್ಸ್ಬಿಡ್ತಾರ? ಅದೇನೇ ಪ್ರಶ್ನೆ. ಈಗ ಬಿಜೆಪಿ ಒಳಗಡೆ ಹ್ಮ್ ದೇವೇಗೌಡರು ಮತ್ತು ಕುಮಾರಸ್ವಾಮಿಯ ಕಂಪನಿಯನ್ನ ವಿರೋಧಿಸೋದಕ್ಕೆ ಅಲ್ಲಿರುವ ಎಲ್ಲ ಫ್ಯಾಕ್ಷನ್ಗಳು ಒಂದಾಗಿವೆ ಹ್ಮ್ ಹ್ಮ್ ಬಿಜೆಪಿಯ ಒಳಗಡೆ. ಹ್ಮ್ ಆ ಪ್ರಹ್ಲಾದ್ ಜೋಶಿ ಅವರಿಂದ ಪೇಶ್ವೆ ಸ್ವಾಮಿಗಳಿಂದ ಹಿಡಿದ್ಬಿಟ್ಟು ಇವ್ರವರೆಗೆ. ಈ ಪ್ರಹ್ಲಾದ್ ಜೋಶಿ ಅವ್ರ ಬಗ್ಗೆ ಈಗ ಅವ್ರಿಗೆ ನೀವೇನು ಹೇಳ್ತಾ ಇದ್ರಿ, ಅವಾಗ ಹೇಳ್ತಾ ಇದ್ರಿ ಏನಂದ್ರೆ ಮೋದಿ ಜಪ ಮಾಡ್ತಾರೆ ದೇವೇಗೌಡರು ಅಂತ. ಇದೇ ಮೋದಿ ಅವ್ರನ್ನ ಕುಮಾರಸ್ವಾಮಿ ಅವ್ರು ಏನೇನ್ ಬೈದಿದ್ರು ಅನ್ನೋದು ನೀವು ನೋಡಿದೀವಿ. ಈಗ ಬರ್ತಾ ಇದೆ, ಎಲ್ಲ ಹೊರಗಡೆ ಬರ್ತಾ ಇದೆ. ಹಾ. RSS ಅನ್ನು ಬೈದಿದ್ದು, ಹೌದು. ಅದ್ರ ಜೊತೆಗೆ RSS ಮರೆಯಲ್ಲ. ಹ್ಮ್ RSS ನೆನಪಿದೆಯಲ್ಲ, ಹ್ಮ್ ಯಾವತ್ತೂ ಕೂಡ ಮನುಷ್ಯನಿಗೆ ಪ್ರಹ್ಲಾದ್ ಜೋಶಿ ಅವ್ರನ್ನ ಪೇಶ್ವೆಗಳು ಬಂದ್ ಏನ್ ಮಾಡಿದ್ರು, ಶೃಂಗೇರಿ ಮಠಕ್ಕೆ ಏನ್ ಮಾಡಿದ್ರು ಅಂತ. RSS ಏನು ಬಿಜೆಪಿಯನ್ನ ನಿಯಂತ್ರಿಸುತ್ತೆ. ಹ್ಮ್ ಸೊ RSS ನೆನಪುಗಳು ಯಾವತ್ತೂ ಮರೆಯಲ್ಲ. ಹ್ಮ್ ನೆನಪುಗಳ ಜೊತೆಗೆ ದ್ವೇಷ ಇರುತ್ತೆ. ಹ್ಮ್ ಹ್ಮ್ ಅವ್ರು ಕಾಂಪ್ರಮೈಸ್ ಮಾಡಿ ದೇವೇಗೌಡರ ಮಗನಿಗೆ ಅವಕಾಶ ಕೊಡ್ತಾರೆ ಅದಕ್ಕೆ ನಾನು ಡೌಟ್ ಇದೆ. ಹೌದು. ಅಲ್ಲ, ದಿಲೀಪೆ. ಅವ್ರನ್ನ CM ಮಾಡಕ್ಕೆ ಇವ್ರು 75-80 ಸ್ಥಾನಗಳನ್ನ ಗೆಲ್ಲಿಸ್ತಾರ ಅಂತ. ಮತ್ತೆ ಅದ್ರ ಜೊತೆ ನೀವು ಎಲ್ಲೇ ಇರ್ಲಿ ಸರ್, ಹಾ. ಬಿಜೆಪಿ ಗೆಲ್ಲುವುದಕ್ಕೆ RSS ಕಾರ್ಯಕರ್ತ ಅಂತೂ ಬೇಕೇ ಬೇಕೇ ಬೇಕು. ಅಲ್ವಾ? ಹೌದು. ಅವರು ಆ ಕಾರ್ಯಕರ್ತರು ಅವರು ಕ್ಲೇಮ್ ಮಾಡ್ತಾರೆ, ಬಿಡಲ್ಲ ಅವರು. ಹ್ಮ್ ನೀವು ಮೋದಿ ಅವರಿಗೆ ಇಲೆಕ್ಷನ್ ಅಲ್ಲಿ ಸುಮ್ಮನೆ ಇದ್ಬಿಟ್ಟು ಎಲ್ಲಿ ಹೊಡಿಬೇಕೋ ಹೊಡಿಯಕ್ಕೆ ಟ್ರೈ ಮಾಡಿದ್ದಾರೆ. ಹೌದು. ಇಲ್ಲಿ ಬಿಡಲ್ಲ ಅವರು. ಹ್ಮ್ ಸೊ ಆದ್ರಿಂದ ಇಟ್ಸ್ ನಾಟ್ ಈಸಿ ಅಲ್ಲ ಅಂತ ಗೊತ್ತಿರುವುದಕ್ಕೇನೆ ಹ್ಮ್ ಪದೇ ಪದೇ ಹೇಳುವ ಮೂಲಕ ಈಗಿಂದ 2 ವರ್ಷಗಳ ಕಾಲ ಹೇಳ್ತಾ ಹೋಗೋದು. ಅಲ್ಲಲ್ಲ, ಈಗ ನಂದು ಈಗ ಪ್ರಶ್ನೆ, ಈ ಮೈತ್ರಿ ಚುನಾವಣೆವರೆಗೂ ಇರುತ್ತಾ ಸರ್? ಚುನಾವಣೆ ಒಳಗೆ ಇನ್ನೊಂದು ಮಾತು ಕೇಳ್ತಾ ಇದೆ, ಹಾ. ಅದು ಯಾವ ಟರ್ನ್ ತಗೊಳತ್ತ ಗೊತ್ತಿಲ್ಲ. ಹ್ಮ್ ಸಿ ಚುನಾವಣೆಯ ನಂತರ ಮೈತ್ರಿ ಆದ್ರೆ ಒಳ್ಳೇದ ಅನ್ನುವ ಚರ್ಚೆಗಳ ಪ್ರಾರಂಭ ಆಗಿದೆ. ಅದು ಹ್ಮ್ ಈಗ ಫಾರ್ ಎಕ್ಸಾಂಪಲ್ ಗ್ರೇಟರ್ ಬೆಂಗಳೂರು ಇದೇನಿದೆ, ಹ್ಮ್ ಅದರ ಬಗ್ಗೆ ಚರ್ಚೆಗಳು ಪ್ರಾರಂಭ ಆಗಿವೆ. ಅವರ ಉಸ್ತುವಾರಿ ಇವರು ಬಂದಿದ್ದಾರೆ, ಎಂತಮ್ಮ ಇವರು. ಹೌದು. ಸೊ ಅವ್ರು ಚರ್ಚೆ ಪ್ರಾರಂಭ ಮಾಡಿದ್ದಾರೆ, ಮೈತ್ರಿ ಮಾಡ್ಕೋಬೇಕೋ ಇಲ್ವೋ ಅಂತ. ಹ್ಮ್ ಸೊ ಅಲ್ಲಿ ಕೂಡ ಚುನಾವಣಾ ನಂತರದ ಮೈತ್ರಿ ಒಳ್ಳೆಯ ಅನ್ನೋ ಪ್ರಶ್ನೆ ಬಂದಿದೆ. ಹ್ಮ್ ಆ ಪ್ರಶ್ನೆ ಬಂದ್ಬಿಡೋದು ಕೊನೆಗೆ. ಹಿಂಗೆ ಹೋರಾಟ ಮಾಡ್ಕೊಂಡು ನಂತರ ಒಂದಾಗ್ಬಿಟ್ಟು ಸರ್ಕಾರ ಮಾಡೋಣ ಅನ್ನೋ ಸ್ಥಿತಿಗೆ ಬರಲ್ಲ ಅಂತ ಹೇಳಕ್ಕಾಗಲ್ಲ. ಕರೆಕ್ಟ್. ಆವಾಗೂ ಇವರು ಆಟ ಆಡಕ್ಕೆ ಟ್ರೈ ಮಾಡ್ಬೋದು. ಹ್ಮ್ ಸೊ ಇವರಿಗೆ ಗೊತ್ತಿರೋದು ಏನು ಅಂದ್ರೆ, ಹ್ಮ್ JDS ಕಂಪನಿಗೆ ಹ್ಮ್ ನಾವೊಂದು 35-40 ಗೆದ್ರೆ ಹ್ಮ್ ಯಾರಾದ್ರೂ ಒಬ್ರು ಬರ್ತಾರೆ. ಅಲ್ಲ, ಬಿಜೆಪಿಗೆ ಅಬ್ಸಲ್ಯೂಟ್ ಮೆಜಾರಿಟಿ ಬರಲ್ಲ. ಯಾವಾಗ 35 ಇಲ್ಲಿ ಬಂತೋ ಅತಂತ್ರ. ಹ್ಮ್ ಅತಂತ್ರ ಆದಾಗ ಇವರಿಬ್ಬರು ಬಂದು ಕಾಲಿಡ್ಬೇಕು ನನ್ನ, ಹ್ಮ್ ಹ್ಮ್ ಅಲ್ವಾ? ಅತಂತ್ರ ಆದ್ರೆ ಕಾಂಗ್ರೆಸ್ ಯಾರು ಬರಬೇಕು, ಇದಾರು ಬರಬೇಕು. ಬಿಜೆಪಿಯವರು ಕಾಂಗ್ರೆಸ್ ಬಂತ ಮುಸ್ಲಿಮರ ಮನೇಲಿ ಇನ್ನೊಂದ್ಸಲ ಹುಡ್ತೀನಿ ಅಂದ್ರೆ ಆಯ್ತು. ಬಿಜೆಪಿ ಬಂತ RSS ಮನೇಲಿ ಹುಡ್ತೀನಿ ಅಂದ್ರೆ ಆಯ್ತು. ಎಲ್ಲರೂ ಹುಟ್ಟೋದಕ್ಕೆ ನೆಕ್ಸ್ಟ್ ಜನ್ಮದಲ್ಲ ಅಲ್ವಾ? ಯಾರಿಗೆ ಗೊತ್ತಿರುತ್ತೆ. ಯಾರಿಗೆ ಗೊತ್ತಿರುತ್ತೆ, ಎಲ್ಲಿ ಬೇಕಾದ್ರೂ ಹೇಳ್ಬೋದು. ಕ್ಯಾನ್ ಪ್ಲೇ ದಟ್ ಲೈಕ್ ದೇವೇಗೌಡ ಇಸ್ ಪ್ಲೇಯಿಂಗ್ ಲೈಕ್ ದಟ್. ಅದರಿಂದ ಈಗಲಿಂದನೇ ಒಂದು ಬಿಜೆಪಿಯ ಒಳಗಡೆ ರಾಜ್ಯ ಘಟಕದಲ್ಲಿ ಎಂಥ ಆತಂಕವನ್ನ ಸೃಷ್ಟಿ ಹೌದು. ಮಾಡಿದ್ದಾರೆ. ನಾನು ಅದೇ ಬರ್ತೀನಿ. ನೆಕ್ಸ್ಟ್ ನಿಮ್ ಪ್ರಶ್ನೆ ಏನಂದ್ರೆ, ಇವ್ರೇನೀಗ ಹೇಳ್ತಿರಲ್ಲ ಮುಂದಿನ ಮುಖ್ಯಮಂತ್ರಿ ಕುಮಾರಣ್ಣ ಇವ್ರು ಹೇಳಿದಾಗ ಒಮ್ಮೆ ಬೆಂಕಿ ಬೀಳ್ತಾ ಇರುತ್ತೆ. ಹೌದು, ಅಲ್ಲಿ ಬಿಜೆಪಿ ಅವ್ರು ಎದೆ ಒಳಗೆ ಬೆಂಕಿ ಬೀಳ್ತಾ ಇರುತ್ತೆ. ಅದ್ನ ಹೇಗೆ ಅವರು ಇನ್ನು 2 ವರ್ಷಗಳ ಕಾಲ ಈ ಚರ್ಚೆನ ಹಿಂಗೆ ಜೀವಂತ ಇಟ್ಕೊಂಡು ಹೋಗ್ತಾರೆ? ಬಿಜೆಪಿ ಅವ್ರು ಇದಕ್ಕೇನಾದ್ರು ತಿರುಗಿ ಕೊಟ್ರೆ ಇವ್ರಿಗೆ ಏನಾಗುತ್ತೆ ಕತೆಗಳು ಈ ತರದ್? ಬಿಜೆಪಿ ತಿರುಗಿ ಕೊಡಲ್ಲ. ಹ್ಮ್ ಮೋದಿ ಅಮಿತ್ ಶಾ ಇಬ್ರು ನಗ್ತಾ ಮೇಲೆ ಕೂತ್ಕೋತಾರೆ ಡೆಲ್ಲಿಯಲ್ಲಿ. ಹ್ಮ್ ಹ್ಮ್ ಆತಂಕ ಬಂದು ಇವ್ರು ಎದ್ದು ಬಿದ್ದು ಓಡೋಗ್ಬಿಟ್ಟು ಮೋದಿ ಅಂತ ನೋಡಕ್ಕಾಗಲ್ಲ. ಹ್ಮ್
ಅಮಿತ್ ಶಾ ಅಪರೂಪಕ್ಕೆ ಸಿಗ್ತಾರೆ ಹ್ಮ್ ಅಲ್ವಾ? ಇನ್ನೇನ ಸಣ್ಣ ಪುಟ್ಟವ್ರ ಹತ್ರ ಹೋಗ್ಬಿಟ್ಟು ಅಶೋಕು ಅವರು ಇವರು ಹೋಗ್ಬಿಟ್ಟು ಏನಿದು ಅಂತ ಹೇಳಬೇಕು. ಹ್ಮ್ ಅಲ್ಲಿ ಆಟ ಆಡ್ತಾರೆ. ಅಲ್ಟಿಮೇಟ್ಲಿ ಡಿಪೆಂಡ್ಸ್ ಆನ್ ಮೋದಿ ಅಂಡ್ ಅಮಿತ್ ಶಾ ಅಲ್ವಾ? ಹ್ಮ್ 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 ಇವರು ನಿಸ್ಸಹಾಯಕರಾಗ್ತಾ ಹೋಗ್ತಾರೆ. ಆದರೆ ದೇ ವಿಲ್ ಲೂಸ್ ದ ಮೊರಲ್ ಅಂತ. ಹ್ಮ್ ಹ್ಮ್ ನೀವು ಇದನ್ನೇ ಹೆಂಗೆ ಹೇಳ್ತಾ ಹೋಗಿ ಹೈಕಮಾಂಡ್ ರಿಯಾಕ್ಟ್ ಮಾಡದೇ ಇದ್ರೆ, ಹ್ಮ್ ನೀವು ಮಾತಾಡಿದಾಗ ನೀವು ಹೇಳಿದಾಗೆ ಯಡಿಯೂರಪ್ಪ ಆಲ್ಸೋ ಲೂಸ್ ದ ಇಂಟ್ರೆಸ್ಟ್. ಹೌದು ಏನಪ್ಪ ಇವನ್ ಮಾಡಕ್ ನಾನು ಯಾಕೆ ಮಾಡಲಿ ಅನ್ಬೋದು. ಹ್ಮ್ ಇಟ್ ವಿಲ್ ಹ್ಯಾವ್ ಎನ್ ಇಂಡೈರೆಕ್ಟ್ ಇಂಪ್ಯಾಕ್ಟ್ ಆನ್ ಇಲೆಕ್ಷನ್. ಓಕೆ ಸೊ ಅದರಿಂದ ದಟ್ ಇಸ್ ಅ ವೆರಿ ಸೀರಿಯಸ್ ಥಿಂಗ್. ನಾವು ಎಸ್ ಇವ್ರ ಒತ್ತಡ ಜಾಸ್ತಿ ಆಗುತ್ತೆ ಈಗ. ಹ್ಮ್ 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 ಬೇಡ ಈ ಮೈತ್ರಿ ಬೇಡ ಮೈತ್ರಿ ಬೇಡ ಮೈತ್ರಿ ಬೇಡ ಅಂತಾರೆ. ಅಲ್ಟಿಮೇಟ್ಲಿ ಹ್ಮ್ ಮೋದಿ ಅಂಡ್ ಅಮಿತ್ ಶಾ ಏನ್ ಮಾಡ್ತಾರೆ ಹೇಳಕ್ಕಾಗಲ್ಲ. ಎಸ್ ರಾಷ್ಟ್ರ ಮಟ್ಟದಲ್ಲಿ ಇರಲಿ, ಹಾ. ಮಂತ್ರಿ ಆಗಿರಿ ನೀವು. ಎಸ್ ನಮ್ಮ ಮೈತ್ರಿ ರಾಷ್ಟ್ರ ಮಟ್ಟದಲ್ಲಿ, ಸ್ಟೇಟ್ ಸಪ್ರೇಟ್ ಅಂದ್ಬಿಡ್ಬೋದು. ಎಸ್ ಥ್ಯಾಂಕ್ ಯು ಸರ್. ನೋಡಿದ್ರಲ್ಲ ವೀಕ್ಷಕರೇ, ಈ JDS ಯಾವ್ಯಾವ ರೀತಿ ಕಾರ್ಡ್ಗಳನ್ನು ಪ್ಲೇ ಮಾಡುತ್ತೆ. ತಮಗೆ ರಾಜಕೀಯ ಲಾಭಕ್ಕಾಗಿ ಯಾವ ಸಂದರ್ಭದಲ್ಲಿ ಯಾವ ರೀತಿ ಮಾತನಾಡ್ತಾರೆ ದೇವೇಗೌಡರನ್ನ ತುಂಬ ಸೂಚ್ಯವಾಗಿ ಮತ್ತು ಸೂಕ್ಷ್ಮವಾಗಿ ಮತ್ತು ಬಡಿದು ಮುಟ್ಸೋ ಥರ ಶಶಿಧರ್ ಭಟ್ ಹೇಳಿದ್ದಾರೆ. ಇದಾಗಿತ್ತು ವಿಶೇಷ ಪಾಡ್ಕಾಸ್ಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ TV. ಹಿರಿಯರಾದಂಥ ದೇವೇಗೌಡರಿಗೆ ಹಾಂಟ್ ಮಾಡಿ ದುಃಖ. ನನ್ನ ಮಗ ಕೆಲವೇ ತಿಂಗಳಿನಲ್ಲಿ ಎಲ್ಲ ಬಿಟ್ಟು ಹೋಗ್ತಾರೆ ಅಂದರೆ ಏನು ಮಾಡೋಣ? ನಾನು ಈ ರಾಜ್ಯಕ್ಕಾಗಿ ನಾನು ಇಷ್ಟು ಮಾಡಿದ್ದೀನಿ. ನನ್ನ ಮಗನ ಮುಖ್ಯಮಂತ್ರಿ ಮಾಡೋಕ್ಕಾಗಲ್ಲ ಅಂದ್ರೆ ನಾನು ಯಾಕೆ ಬದುಕಿರಲಿ? ಅಯ್ಯೋ ದೇವರೇ ನೀನು ಇದ್ದರೆ. ಮಗನನ್ನ ಮುಖ್ಯಮಂತ್ರಿ ಮಾಡಲಿಕ್ಕೆ ದೇವೇಗೌಡರು ಮೊರೆ ಇಟ್ಟಿರೋದು ಮಾತ್ರ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರು. ಮೋದಿ ಅವರ ಬಗ್ಗೆ ಅಪ್ರಿಸಿಯೇಷನ್, ಆರಾಧನಾ ಭಾವ ಅಂತಾರೆ, ಪೂಜಿಸುವ ಮನಸ್ಥಿತಿ. ಇದಕ್ಕಿಂತ ಮೋದಿಯನ್ನು ಪೂಜಿಸುವ ಮನಸ್ಥಿತಿ ದೇವೇಗೌಡರಿಗೆ ಬಂತು. ಮುಂದಿನ ಮುಖ್ಯಮಂತ್ರಿ ಕುಮಾರಣ್ಣ, ಅಲ್ಲಿ BJP ಅವರು ಎದೆಯೊಳಗೆ ಬೆಂಕಿ ಬೀಳ್ತಾ ಇರುತ್ತೆ. BJPಯವರಿಗೆ ಅನ್ನಿಸಿದ್ದು ನಾವು ಒಬ್ಬರೇ ಇಲ್ಲಿ ಅಧಿಕಾರ ಹಿಡ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಂತ ಅಮಿತ್ ಶಾಗೆ ಅನಿಸಿದ್ದು. ಆ ಕೂಡಿಕೆ ಅನ್ನೋದು ಹುಟ್ಟುವುದು ಅನಿವಾರ್ಯತೆಯಿಂದ.